ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, KCET ರಿಸಲ್ಟ್ ಯಾವಾಗ ಒಂದು ನಿಮಗೆ ಒಂದು ಗುಡ್ ನ್ಯೂಸ್ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ. ಈಗಾಗಲೇ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಈಗ ರಿಸಲ್ಟ್ ಬಿಟ್ಟು 1 ಗಂಟೆ ಆಯಿತು ಅನ್ಕೊತಿರ್ತೀನಿ. ಅಬೌಟ್ ಸೆಕೆಂಡ್ PUC ಎಕ್ಸಾಮ್ 2 ಅಂತಂದರೆ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಿರೋದು. ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಫಸ್ಟ್ ಟೈಮ್ ಪಾಸ್ ಆಗದೇ ಇರೋ ಕಾರಣ ಇವರು ಹುಡುಗರು ಕೂಡ ಎಕ್ಸಾಮ್ 2ನ ಬರ್ತಿದ್ರು. ಆ ರಿಸಲ್ಟ್ ನಾಳೆ ಅನೌನ್ಸ್ಮೆಂಟ್ ಆಗಿದೆ. ಅದನ್ನು ವೀಡಿಯೋ ಮೂಲಕ ಕೂಡ ತಿಳಿಸಿದ್ದೀನಿ. ನಾನು ಗ್ರೂಪಲ್ಲೂ ಕೂಡ ಲಿಂಕ್ ನಾಳೆ ಶೇರ್ ಮಾಡಿದ್ದೀನಿ. ಚೆಕ್ಔಟ್ ಮಾಡ್ಕೊಂಡು ಅವ್ರು ಮಾಡ್ಕೋಬಹುದು. ಓಕೆ ಸರಿ, ಈಗ KCET ರಿಸಲ್ಟ್ ಯಾವಾಗ ಬರ್ತದ ಒಂದು ಕ್ಲಾರಿಫಿಕೇಷನ್ ಕೊಡೋಕೆ ಹೋಗ್ತೀನಿ. KCET ರಿಸಲ್ಟ್ ಬರೋಕ್ಕಿಂತ ಮುಂಚೆಕ್ಕೆ ಏನು ಬರಬೇಕಂತಂದು ಈಗಾಗಲೇ ವಿಡಿಯೋದಲ್ಲೂ ಕೂಡ ಹೇಳಿದೆ. ಒಂದು ನಿಮಗೆ ಬೇಕಾಗಿದ್ದು ಈಗ ಎಕ್ಸಾಮ್ 2 ಅಂದರೆ PUC ಎಕ್ಸಾಮ್ 2ದು ಒಂದು ರಿಸಲ್ಟ್ ಬೇಕಿತ್ತು. ಅದು ಇವಾಗ ಬಂದೈತೆ, ನಿಮ್ಮ ಕೈಯಲ್ಲಿದೆ. ಆ್ಯಂಡ್ ಇನ್ನೊಂದು ಅಗ್ರಿಕಲ್ಚರ್ದು ಪ್ರಾಕ್ಟಿಕಲ್ ಎಕ್ಸಾಮ್ದು ಅದು ಕೂಡ ಒಂದು ರ್ಯಾಂಕ್ ಲಿಸ್ಟ್ ಬರಬೇಕು. ಅದರದ್ದು ಕೂಡ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳು ಆಳೆ ಅನೌನ್ಸ್ಮೆಂಟ್ ಮಾಡಿದಾವೆ. ಬಟ್ ಇನ್ನೂ ಒಂದು ಕೆಲವೊಂದಿಷ್ಟು ಓಕೆ, ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಮೇ ಬಿ ಉಳಿದಿರ್ಬೋದು ಅಂದ್ಕೊಂಡಿರ್ತೀನಿ. ಅದು ಒಂದು ಆಯ್ತು ಅಂತಂದರೆ ಅದನ್ನು ಕೂಡ ಕಂಪ್ಲೀಟ್ ಆದಂಗೆ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ ಅವರೇ ಕೇದವ್ರು ಹೇಳಿದಾರೆ ಈ ಸರ್ತಿ ಔಟ್ ಆಫ್ ಕರ್ನಾಟಕ ಅಂತಂದರೆ ಕರ್ನಾಟಕದಲ್ಲಿರುವಂಥ ಸ್ಟೂಡೆಂಟ್ಸು ಕರ್ನಾಟಕ ಬೋರ್ಡ್ ಬಿಟ್ಟು ಕೂಡ CBSE ಮತ್ತು ICSE ಅವರು ಏನು ಮಾಡಿದಾರೆ ಅದನ್ನು ಕೂಡ ತೊಗೊಂಡಿದ್ದಾರೆ. ಅದನ್ನು ಬಿಟ್ಟು ಕೂಡ ಏನಪ್ಪ ಅಂದರೆ ಈಗ ಔಟ್ ಆಫ್ ಸ್ಟೇಟ್ ಅವರು ಇದ್ದಾರಲ್ಲ ಅವರು CBSE ಮತ್ತು ICSE ಕಲಿಯೋರು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೇಳಿದಾರೆ. ಅದು ಒಂದು ಕಂಪ್ಲೀಟ್ ಆಯ್ತು ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಇನ್ನೇನು ಎಲ್ಲನೂ ಕೂಡ ರೆಡಿ ಇದೆ ಅಂತ ಅವರು ಕೂಡ ಕೇದವರು ಹೇಳಿದ್ದಾರೆ. ಓಕೆ, ಸೊ ಎರಡು ಕೂಡ ಈ 3 ಕಂಡೀಷನ್ ಎಲ್ಲನೂ ಕೂಡ ಕ್ಲಾರಿಫೈ ಆಗಬೇಕು. ಅಂದರೆ ಇವತ್ತು ರಿಸಲ್ಟ್ ಬಂದತ್ತ ಅದು ಅಗ್ರಿಕಲ್ಚರ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಎಕ್ಸ್ಪೆಕ್ಟ್ ಮಾಡೋ ಪ್ರಕಾರ ಇನ್ನೊಂದು 2-3 ಡೇಸ್ ಅಂದರೆ 2 to 3 ಡೇಸಲ್ಲಿ ಅಂದರೆ ಆಫ್ಟರ್ 20 ಅಥವಾ 20 ಇಷ್ಟರೊಳಗಡೆ ನಿಮ್ಮೊಂದು ರಿಸಲ್ಟ್ KA ಕಡೆಯಿಂದ KCET ರ್ಯಾಂಕ್ ಅಂದರೆ ರಿಸಲ್ಟ್ ಅಂದರೆ ಅದಕ್ಕೆ ರ್ಯಾಂಕ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಆದ ತಕ್ಷಣ ರಿಸಲ್ಟ್ ಬಂದು ಆದ ತಕ್ಷಣ ನೆಕ್ಸ್ಟ್ ನಿಮಗೆ ಕ್ಲಾಸ್ A ಸ್ಟೂಡೆಂಟ್ಸ್ಗೆ ಕೆಲವೊಂದಿಷ್ಟು ಯಾರೆಲ್ಲ ಅಂದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಮಾಡಿಸಿ ಒಂದು ಸ್ಲಿಪ್ ಅಂತ ಹೆಂಗೆ ಕೊಡ್ತಾರೋ ಅದು ಒಂದು ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಬರ್ತದೆ. ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ ವೆರಿಫಿಕೇಷನ್ ಸ್ಲಿಪ್ ಬೇಕೇ ಬೇಕು. ಆ ಒಂದು ವೆರಿಫಿಕೇಷನ್ ಸ್ಲಿಪ್ ಇಟ್ಕೊಂಡು ಮುಂದೆ ನಿಮ್ಮ ಕೌನ್ಸಿಲಿಂಗ್ ಎಲ್ಲನೂ ಕೂಡ ಆಗುತ್ತೆ. ಓಕೆ, ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮದು ರಿಸಲ್ಟ್ ಈಗ KCET ಕಡೆಯಿಂದ ಏನು ರಿಸಲ್ಟ್ ಅಂದರೆ K ಕಡೆಯಿಂದ ಏನು ರಿಸಲ್ಟ್ ಬಿಡ್ತಾರೆ KCETದು ಆ ಒಂದು ರಿಸಲ್ಟ್ ಕೂಡ ಅದರಲ್ಲಿ ಇರ್ತದೆ. ಆ ಒಂದು ರಿಸಲ್ಟ್ ತೊಗೊಂಡು ಅಂದರೆ ಅದರ ಏನೇನು ಎಲಿಜಿಬಿಲಿಟಿ ಇದ್ರೆ ಏನು ರ್ಯಾಂಕ್ ಇಂತಲೂ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದು ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಇನ್ನೊಂದು ನೆನಪಿಡಬೇಕು, ಮೇನಾಗಿ ರಿಸಲ್ಟ್ ಬಂದ ತಕ್ಷಣ ಸಡನ್ನಾಗಿ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಾ? ಇಲ್ಲೂ ಕೂಡ ಆಗಿಲ್ಲ. ಏನಕ್ಕಂತಂದರೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಇದು 3ನೇ ವರ್ಷ ಏನು ಮಾಡ್ತಾಯಿದ್ದಾರೆ KCET ಆ್ಯಂಡ್ NEET ಕಂಬೈಂಡ್ ಆಗಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಕೌನ್ಸಿಲಿಂಗು ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ KE ಕಡೆಯಿಂದ KCET ರಿಸಲ್ಟ್ ಬಂದರೂ ಸಹಿತ NEET ರಿಸಲ್ಟ್ ಬರಬೇಕು. ಓಕೆ, NEET ರಿಸಲ್ಟ್ ಬಂದರೂ ಕೂಡ ಸಡನ್ನಾಗಿ ಅವರು ಕೂಡ ಸ್ಟಾರ್ಟ್ ಮಾಡಲ್ಲ. ಯಾಕಂತಂದರೆ ಆಲ್ ಇಂಡಿಯಾದಲ್ಲಿ ಏನು ನಡೀತಿದೆ ಮೆಡಿಕಲ್ ಸೀಟು ಅದರಲ್ಲಿ ನಮ್ಮ ಕರ್ನಾಟಕದ ಕಡೆಯಿಂದ 15% ಸ್ಟೂಡೆಂಟ್ಸು ಕೂಡ ಹೋಗುತ್ತಾರೆ. ಸೊ ಹಂಗಾಗಿ ಈ 3 ಕೂಡ ಎಟ್ ಅ ಟೈಮ್ ನಡಿಬೇಕು. ಸೊ ಹಂಗಾಗಿ ಅವಸರ ಮಾಡಿದಷ್ಟು ನಿಮಗೆ ಆಪತ್ತು. ನೀವು ಹೇಳ್ತೀರ ನಾವು ಬೇಗನೆ ಮಾಡ್ಕೊಂಬಿಡೋಣ, ಅದೆಲ್ಲ ಎದಕ್ಕೆ ಬೇಕು ಕೆ ಕಡೆಯಿಂದ KCET ಮುಗಿಸಿ ಅಂತ ನೀವು ಅನ್ಕೋಬೋದು. ಬಟ್ ಆಗ ಮಾಡಿದರೆ ನಿಮಗೆ ಹೊಡೆತ ಬೀಳುತ್ತಾ. ಯಾಕಂತಂದರೆ ಈಗ ಏನು ಹೇಳ್ತೀನಿ ಅಂತಂದರೆ KCETಲಿ ಕೂಡ NEET ಸ್ಟೂಡೆಂಟ್ ಇದ್ದಾರೆ. ಸೊ ಹಂಗಾಗಿ ಅಂದರೆ MBBS ಸೀಟ್ ತೊಗೊಳ್ಳುವಂಥ ಎಲಿಜಿಬಲ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವರಿಗೆ ಗೊಂದಲ ಆಗುತ್ತೆ. ಅಂದರೆ ಆ್ಯಂಡ್ ಅವ್ರಿಗೆ ಗೊಂದಲ ಆಗೋದು ಅಷ್ಟೇ ಅಲ್ಲ, ಇಲ್ಲಿ ಹುಡುಗರು ಏನು ಮಾಡ್ತಾರೆ ಎಲ್ಲರೂ ಕೂಡ KCETಲಿ ಪಾರ್ಟಿಸಿಪೇಟ್ ಮಾಡಿದರೆ ಈಗ KCETಲಿ ಸ್ಟೂಡೆಂಟ್ಸ್ ಇಲ್ಲೇ ಉಳ್ಕೊಂಡ್ರೆ ಮುಂದೆ ನಿಮಗೆ ಯಾರು ಕೂಡ ಎಲ್ಲೂ ಹೋಗೋಕ್ಕಲ್ಲ, ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಅದೆಲ್ಲನೂ ಕೂಡ ನಡೀತಂದರೆ 15% ಆಲ್ ಇಂಡಿಯಾದಲ್ಲಿ ನಡೆಯುವಂಥ ಅಲ್ಲಿ ಹೋತಂತಂದರೆ ನೆಕ್ಸ್ಟು NEETಲ್ಲೂ ಕೂಡ ಕೆಲವೊಂದಿಷ್ಟು ಜನ ಹೋಗ್ತಾರೆ. ಅದಾದ ತಕ್ಷಣ KCETಲಿ ಅಂದರೆ 3 ಆಯ್ತು ಅಂತಂದರೆ ಹುಡುಗರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಓಕೆ ಸರಿ, ಏನೇ ಆಗಲಿ KCET ನಿಮ್ಮದು ರಿಸಲ್ಟ್ ಇನ್ನೂ 3 ಡೇಸಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. 3 to 4 ಡೇಸಲ್ಲಿ ಹೇಳ್ತಿದ್ದೀನಿ. 20 ಈ ಆಜುಬಾಜು ಇಷ್ಟರಲ್ಲೇ ಬರ್ತದೆ ಅನೌನ್ಸ್ಮೆಂಟ್. KE ಕಡೆಯಿಂದ ರಿಸಲ್ಟ್ ಬರುತ್ತೆ ಅಂತಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಮಾಡೋದಿಲ್ಲ. ಓಕೆ, ಬಟ್ ಮಾಡಿದ್ರಂತೂ ನಮಗೆ ಗೊತ್ತಾಗುತ್ತೆ ಏನು ಮಾಡ್ತಾರೆ ಅಂತಂದು. ಬಟ್ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಡೇಟ್ ಅಂದ್ರೆ ಕೊಟ್ಟಿಲ್ಲ. ಸರಿ, ಏನಾದರೂ ಒಂದು ಅಪ್ಡೇಟ್ ಬಂತಂದರೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.